ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಧಾನಿ ಮೋದಿ ಕೊನೆಯ ಭಾಷಣದಲ್ಲಿ ಎನ್ಡಿಎ 400 ಸ್ಥಾನಗಳನ್ನ ಗೆದ್ರೆ ಏಕಾಂಗಿಯಾಗಿ ಬಿಜೆಪಿ 370 ಸ್ಥಾನಗಳನ್ನ ಪಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ರಮೇಶ್ ಬಾಬು ಅವರೇ, ಒಂದು ಜೋಶಿನೊಂದಿಗೆ ಮೈತ್ರಿಕೂಟ ಆರಂಭ ಆಗಿತ್ತು INDA ಆದ್ರೆ ಈಗ ನೋಡ್ತಾ ಇದ್ರೆ ಎಲ್ಲ ಛಿದ್ರ ಆಗ್ತಾ ಇದೆ. ಕಟ್ಟು ಹಿಡಿಯೋದ್ರಲ್ಲಿ ಎಲ್ಲೋ ಕಾಂಗ್ರೆಸ್ ಎಡವ್ತಾ ಇದೆಯಾ? ಒಬ್ಬೊಬ್ಬರಾಗ ಆಚೆ ಹೋಗ್ತಿದ್ದಾರೆ, ಕಾಂಗ್ರೆಸ್ ವಿರುದ್ಧ ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಕಾನ್ಫಿಡೆನ್ಸ್ ಕೊಡ್ತಾ ಇದೆಯಾ ಬಿಜೆಪಿಗೆ? ರಾಮ ಮಂದಿರದ ನಂತರ ಆ ಕಾನ್ಫಿಡೆನ್ಸ್ ನಾವು ನೋಡ್ತಾ ಇದ್ದೀವಿ. ಈ ದೇಶದ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಪಲಾಯನವಾದ ಮಾಡಿರ್ತಕ್ಕಂಥ ಮೋದಿರವರ ಈ ಆತ್ಮವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ರೇಷ್ಮೆ ಅವ್ರದ್ದೊಂದು ಮಾತು ಹೇಳ್ತೀನಿ. ಈ ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ಖರ್ಗೆರವರು ಪ್ರಬುದ್ಧ ಸಂಸದೀಯ ಪಟುವಾಗಿ ಹೊರಹೊಮ್ಮಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದೇಶದ ಆರ್ಥಿಕ ಪರಿಸ್ಥಿತಿಯ ಪ್ರಗತಿಗೆ ಮನಮೋಹನ್ ಸಿಂಗ್ರವರ ಕೊಡುಗೆ ಹೆಚ್ಚಿಂದಿದೆ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ನಾನು ಅವರಿಗೆ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತೀನಿ. ಮತ್ತು ಪ್ರಶಾಂತ್ ನಾಥರವರು ತಾವು ಹೇಳಿದಂಥ ಮಾತುಗಳನ್ನ ಹೇಳಿದ್ರು, ಈ 400 ಸಂಬಂಧಪಟ್ಟಂತೆ ಹೇಳಿದ್ರು. ಅವರು ಒಂದು ಮಾತು ಹೇಳಿದ್ರು, ಯಾರು ಪ್ರಧಾನಿಯವರು ಇವತ್ತು ಹೌಸಲ್ಲಿ ಮಾತಾಡ್ತಾ, ಅದು ಒಂದು ಕಡೆ ಇಡ್ತೀನಿ, ಅವರು ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ದೇಶದ ಪ್ರಗತಿಯ ಬಗ್ಗೆ ಮಾತಾಡಿದ್ದಾರೆ. ಆತ್ಮವಂಚನೆ ಮಾಡಿಕೊಂಡು ಬೇರೆ ಬೇರೆ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಿರಲಿ, ಒಬ್ಬ ಪ್ರೈಮ್ ಮಿನಿಸ್ಟರಾಗಿ ಪಾಪ ಅಷ್ಟಿರಬೇಕಾಗತ್ತೆ ಅವರಿಗೆ. ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಫಾರ್ ಆರ್ಗ್ಯುಮೆಂಟ್ ಸೇಕ್ 400 ಸೀಟ್ ಅಂತ ಇಟ್ಕೊಳ್ಳೋಣ. ಅವ್ರು ಹೇಳ್ತಾ ಇದ್ದಾರೆ 320 BJP ಗೆದ್ಬಿಡುತ್ತೆ. ನಿಮ್ಮ ಪಾರ್ಟ್ನರ್ಸ್ 38 ಜನ ಇದ್ದಾರೆ, ಹಂಗಾರೆ ಅವ್ರು ಎಷ್ಟೇ ಒಂದೊಂದು ಸೀಟ್ ಗೆಲ್ತಾರ? ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಇದು ಒಂದು ಕಡೆ. ಕರ್ನಾಟಕದ ಅಸೆಂಬ್ಲಿ ಚುನಾವಣೆಯಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿರವರು ಇವತ್ತೇನು 370 ಕ್ಲೈಮ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ 170 ಕ್ಲೈಮ್ ಮಾಡಿದ್ರು. ಕರ್ನಾಟಕದಲ್ಲಿ 170 ಗೆದ್ದೇ ಗೆಲ್ತೀವಿ ಅಂದರು. ಏನು ಕೊಟ್ಟರು ಜನ ಉತ್ತರ ಅವರಿಗೆ? ನಾನು ಕಾಂಗ್ರೆಸ್ ಪಕ್ಷದ ಅಚೀವ್ಮೆಂಟ್ ಅಂತ ಹೇಳಲ್ಲ, ಕರ್ನಾಟಕದ ಪ್ರಬುದ್ಧ ಮತದಾರರು ಏನು ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಅದು ತಿಳ್ಕೊಳ್ಳಿ. ಅವರು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಸಹ ದೇಶದ ಪ್ರಬುದ್ಧ ಮತದಾರರು ಅವರಿಗೆ ಉತ್ತರವನ್ನು ಕೊಡ್ತಾರೆ. ಮತ್ತು ಇಂಡಿಯಾದ್ದು ವಿ ಆರ್ ವೆರಿ ಕಂಫರ್ಟಬಲ್. ನಮಗೆ ಗೊತ್ತಿದೆ, ಇಂಡಿಯಾ 28 ಪಾರ್ಟಿನ ಜೊತೆಲೇ ಇದ್ದೇವೆ, ಜೊತೆಲೇ ಹೋಗ್ತೇವೆ. ಈಗಾಗಲೇ 250 ಕ್ಷೇತ್ರದಲ್ಲಿ, ದೇಶದ 250 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 1-to-1 ಫೈಟ್ ಇರ್ತಕ್ಕಂಥದ್ದು BJP ಮತ್ತು ಕಾಂಗ್ರೆಸ್ಗೆ. ಉಳಿದಂತೆ ನಮ್ಮ ಸಹೋದರ ಪಕ್ಷಗಳೇನಿದ್ದಾವೆ ನಮಗೆಲ್ಲ ಒಂದು ಸಮನ್ವಯತೆ ಇದೆ. ನಿಮ್ಮದೇ ಸಹೋದರ ಪಕ್ಷ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು 300 ಸ್ಥಾನಗಳಲ್ಲಿ ಕಾಂಗ್ರೆಸ್ ಹೋರಾಟ ಮಾಡಿದ್ರು, ಸ್ಪರ್ಧಿಸಿದ್ರು, 40 ಗೆಲ್ಲಲ್ಲ ಅಂದ್ರಲ್ಲ ಸರ್? ಹೌದಾ? ಇದೇ ಮಮತಾ ಬ್ಯಾನರ್ಜಿರವರು 2 ವಾರಗಳ ಹಿಂದೆ ದೆಹಲಿನಲ್ಲಿ ಕೊಟ್ಟಂಥ ಹೇಳಿಕೆ ಏನಿದೆ? ನಾರ್ತ್ ಇಂಡಿಯಾದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಪ್ರಭಾವದ ಮೇರೆಗೆ 48ರಿಂದ 50 ಕ್ಷೇತ್ರಕ್ಕೆ ಎಲ್ಲ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ. ನೋಡಿ, ಪೊಲಿಟಿಕಲ್ ಡಿಫ್ರೆನ್ಸಸ್ಸು ಅಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ಕಾರಣಕ್ಕೆ ಅವ್ರು ವೆಸ್ಟ್ ಬೆಂಗಾಲಲ್ಲಿ ಮಾತಾಡೋದು ಬೇರೆ, ವೆಸ್ಟ್ ಬೆಂಗಾಲಿಂದ ಆಚೆ ಬಂದಾಗ ನಡೆಯುವಂಥ ವರ್ತಮಾನಗಳು ಬೇರೆ. ಅದನ್ನ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮೈತ್ರಿ ಪಕ್ಷವಾಗಿ ಕೆಲವನ್ನ ಸ್ವೀಕಾರ ಮಾಡ್ಕೋಬೇಕಾಗತ್ತೆ, ಕೆಲವನ್ನ ಮೌನವಾಗಿ ವಹಿಸ್ಕೋಬೇಕಾಗತ್ತೆ. ಅದನ್ನ ಇಟ್ ಇಸ್ ನಾಟ್ ಎ ಇಶ್ಯೂ. ಕೇಜ್ರಿವಾಲ್ ದೂರ ಆಗಿದ್ದಾರೆ. ಆಯ್ತು. ಮತ್ತೊಂದು ಕಡೆ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್. ನಂದು ಒಂದೇ ಪ್ರಶ್ನೆ ತಮಗೆ, ನಾಳೆ ಇದೇ ಮಮತಾ ಬ್ಯಾನರ್ಜಿರವರು ಬಂದು 150ರಿಂದ 200 ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ಇವರು ಸ್ವೀಕಾರ ಮಾಡ್ತಾರ BJP ಅವರು? ಅದು ರಾಜಕಾರಣ. ಮತ್ತು ನನ್ನ ಸ್ನೇಹಿತರಿಗೆ ಒಂದು ಪ್ರಶ್ನೆ ಇದೆ, ಆಗಲೇ ನಾನು ಹಲವಾರು ಪ್ರಶ್ನೆ ಇರ್ತದೆ. ಅವರು ಚೆಂಡು ಇಡೋವಂಥ ಕೆಲಸವನ್ನು ಮುಂದುವರಿಸಿದ್ರು. ಅವರು, ನಾನು ಕೇಳಿದ್ದು DK ಶಿವಕುಮಾರ್ನ ಟೀಕೆ ಮಾಡೋ ನೈತಿಕತೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಅಂತ ಹೇಳಿದೆ. ಯಾಕೆಂದರೆ 2 ಉದಾಹರಣೆಯನ್ನು ಕೊಟ್ಟೆ ನಾನು. ನೀವು ಈ ಸ್ವದೇಶ್ ದರ್ಶನ್ ಸ್ಕೀಮಲ್ಲಿ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದೀರಾ? ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಅಂತ ಮಾಡಿದ್ರಲ್ಲ, ಎಷ್ಟು ಕೊಟ್ಟಿದ್ದೀರಾ? 2 ಕೊಟ್ಟೆ. ಇತ್ತದು 16 ಯೋಜನೆಗಳನ್ನ ಪಾರ್ಲಿಮೆಂಟ್ ಚುನಾವಣೆ ಸಮಯದಲ್ಲಿ ಮೋದಿರವರು ಘೋಷಣೆ ಮಾಡಿದ್ದಾರೆ. ಅಸೆಂಬ್ಲಿದು ಬಿಡಿ, ಬಿಹಾರದ ಅಸೆಂಬ್ಲಿ ಟೈಮ್ಗೆ ಹೋಗಿ 1 ಲಕ್ಷ ಕೋಟಿ ಪ್ಯಾಕೇಜ್ ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕಕ್ಕೆ ₹1 ಹೇಳೋದಿಲ್ಲ. ಅದೇ ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, 7ನೇ ತಾರೀಕು ಪ್ರತಿಭಟನೆ ಇರ್ತಕ್ಕಂಥದ್ದು ಅದೇ. ಕರ್ನಾಟಕದ ಟ್ಯಾಕ್ಸ್ಗೆ ಎಷ್ಟೆಷ್ಟು ಅನ್ಯಾಯ ಮಾಡಿದ್ದೀರಾ, ಏನೇನು ನಿಮ್ಮಿಂದ ದೋಖ ಆಗ್ತಾ ಇದೆ, 27 ಜನ MP ಏನೋ ಬೀಗ ಹಾಕೊಂಡಿದ್ದಾರೆ ಅಂತೇಳಿ. ನನ್ನ ಸ್ನೇಹಿತರು ನಾನು ಕೇಳೋಂಥ 2 ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ. ಇನ್ನೆಲ್ಲ ಬಹಳ ಚೆನ್ನಾಗಿ ಬಣ್ಣವಾಗಿ ಮಾತಾಡೋದು. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ ನಾವು ಎತ್ತಿಡಿದ್ರೆ ಅದನ್ನ ತಗೊಂಡೋಗಿ DK ಸುರೇಶ್ ಎಷ್ಟು ಹೇಳೋದು, ಇನ್ಯಾರು ಎಷ್ಟು ಹೇಳೋದು? ಇದು ಪ್ರೈಮ್ ಮಿನಿಸ್ಟರ್ ಕೆಲಸ ಅಲ್ಲ. ಪ್ರೈಮ್ ಮಿನಿಸ್ಟರ್ಗಳು ನೀವು ಏನ್ ಮಾಡಿದ್ರೆ ಉತ್ತರ ಕೊಡಿ ದೇಶಕ್ಕೆ. ಉದ್ಯೋಗ ಎಷ್ಟು ಕೊಟ್ರಿ, ಬೆಲೆ ಏರಿಕೆ ಏನಾಯ್ತು, ಇದಕ್ಕೆ ಉತ್ತರ ಕೊಡಿ. ಇದೇ ಪ್ರಶ್ನೆ ಜೊತೆ ವಾಪಸ್ ಬರ್ತೀನಿ ರಮೇಶ್ ಬಾಬು ಅವರೇ. ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ನಂತರ ಚಲವಾದಿ ಅವ್ರನ್ನ ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.